ಮಾಡ್ತಿರೋದು. ಆ ನಮ್ದು ಇಲ್ಲಿ ಹಾಸನ ಅಣ್ಣ. ನಾವಲ್ಲೇ ಗಾಡಿ ಓಡಿಸ್ತಾ ಇರೋದು ಬೆಂಗಳೂರಲ್ಲಿ. ಹಾ ಹೇಳಿ. ಆ ಇದು ಅಣ್ಣ ರಾಪಿಡೋದಲ್ಲಿ ಡ್ಯೂಟಿ ಮಾಡ್ತಾ ಇದ್ದು. ಹ್ಮ್ ಅದು ಬೋನಸ್ ಅಂತೇಳಿ 200 ಡ್ಯೂಟಿ ಕಂಪ್ಲೀಟ್ ಮಾಡಿ ನಿಮಗೆ ಇನ್ಸೆಂಟಿವ್ 25,000 ರೂಪಾಯಿ ಅಂತ ಹೇಳಿ ಬೋನಸ್ ತರ ಹೇಳಿದ್ರು. ಹ್ಮ್ ಇವಾಗ ನಾವು 203 ಟ್ರಿಪ್ ಮಾಡಿದ್ದು ಕಂಪ್ಲೀಟ್ ಮಾಡಿದೀವಿ. ಹ್ಮ್ ಈಗ ಅವರು ಇದರಲ್ಲಿ ಯಾರು ಆಯ್ಕೆ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಸರ್ ಅಂತ ಹೇಳ್ತಿದ್ದಾರೆ. ಇದೇನು ಅಂತ ಮಾಹಿತಿ ಗೊತ್ತಿಲ್ಲ ಅಣ್ಣ. ರಾಪಿಡೋದಲ್ಲಿ ಭಾರಿ ಮೋಸ ಮಾಡ್ತಿದ್ದಾರೆ. ನಾವು ಅದಕ್ಕೆ ಸಣ್ಣ ಡ್ಯೂಟಿ ಎತ್ಕೊಂಡು ಡ್ಯೂಟಿ ಮಾಡಿದ್ದೀವಿ. ಮುಗೀತಾ? ಹ್ಞೂ ಅಣ್ಣ, ಕಂಪ್ಲೀಟ್ ಆಗಿದೆ. 8ನೇ ತಾರೀಕೆ ಕಂಪ್ಲೀಟ್ ಮಾಡಿದೀವಿ. ಇಲ್ಲಣ್ಣ, ನೀನು ರ್ಯಾಪಿಡೋ ಇನ್ಸೆಂಟಿವ್ ಬಗ್ಗೆ ಮಾತಾಡಿದ್ ಮುಗೀತಾ ಅಂತ ಕೇಳಿದೆ. ಹ್ಞೂ ಅಣ್ಣ, ಮುಗೀತಣ್ಣ. ಅವ್ರು ಅದಕ್ಕೆ ನಾಳೆ ಬನ್ನಿ ಆಫೀಸ್ ಹತ್ರ ಮಾತಾಡೋಣ ಅಂತಂದ್ರು. ಹ್ಮ್ ಅದಕ್ಕೆ ನಾನು ಒಬ್ಬ ಏನ್ ಮಾತಾಡೋದೈತಿ ಅಂತ ಹೇಳೋದಕ್ಕೆ. ಇಲ್ಲ, ಈಗ ಅವರು ಬಲ್ಕ್ ಆಗಿ ಮೆಸೇಜ್ ಕಳ್ಸಿದಾರೆ. ಹೌದಣ್ಣ. ಅದ್ರಲ್ಲಿ ನೀವು ಎಲ್ರಿಗೂ ಸಿಗುತ್ತೆ ಅನ್ನೋ ರೀತಿಯಲ್ಲೇ ಟಾರ್ಗೆಟ್ ಇಟ್ಕೊಂಡು ಡ್ಯೂಟಿ ಮಾಡಿದೀರಾ. ಹೌದಣ್ಣ. ಅವನು ಸೆಲೆಕ್ಟೆಡ್ ಅನ್ನೋ ರೀತಿಯಲ್ಲಿ ನೀವ್ ಎಲ್ಲಾರು ಡ್ಯೂಟಿ ಮಾಡಾದ್ಮೇಲೆ ಅವನು ಪಿಕ್ಚರ್ ತೋರಿಸ್ತವ್ನು ಇವಾಗ ನಿಮ್ಗೆ. ಹೌದಣ್ಣ, ಅದೇ ಆಗಿರೋದಣ್ಣ. ಅಷ್ಟೇ. ಫಸ್ಟ್ ಅದನ್ನ ಇನ್ಫಾರ್ಮ್ ಮಾಡಿ ಡಿಯರ್ ಯೋಗೇಶ್ ಇವರು ಕಂಪ್ಲೀಟ್ ದ ರೈಡ್ ಅಂತ ಹೇಳಿ ಬಂತಣ್ಣ. ಇಷ್ಟು ರೈಡ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಹೇಳಿ ಇದ್ ಮಾಡಿದ್ರು. ಅದಕ್ಕೆ ನಾವೊಂದ್ 20 ಜನ ಹುಡುಗ್ರಣ ಮಾಡಿದ್ದು. ಎಲ್ಲ ಒಂದ್ ಕಂಡೀಷನ್ ಆಗಿ 200 ಟ್ರಿಪ್ ಮಾಡಿದ್ದು. ಇವಾಗ ಈ ತರ ಹೋಗಿ ನಾಳೆ ಮೀಟಿಂಗ್ ಹೋಗ್ರಿ. ಅದಕ್ಕೆ ನಾಳೆಗ್ ಬನ್ನಿ ಅಂತ ಹೇಳಿದಾರಣ್ಣ. ಅದಕ್ಕೆ ನಿಮಗೆ ಕಾಲ್ ಮಾಡಿ. ನಾಳೆ ಹೋಗಿ ಮೀಟಿಂಗ್ ಅಟೆಂಡ್ ಮಾಡಿ. ಅಣ್ಣ, ಅವ್ರು ಯಾರನ್ನ ಸೆಲೆಕ್ಟ್ ಮಾಡಿದಾರೆ ಅನ್ನೋದು ಗೊತ್ತಾಗ್ತದೆ. ಅಣ್ಣ, ಒರಿಜಿನಲ್ ಡ್ರೈವರ್ನ ಸೆಲೆಕ್ಟ್ ಮಾಡವ್ರ ಇಲ್ಲ ಅವ್ರ ಕಡೆ ಅವ್ರನ್ನ ಯಾರನ್ನಾದ್ರು ಸೆಲೆಕ್ಟ್ ಮಾಡವ್ರ ಅದು ಗೊತ್ತಾಗ್ತದೆ. ಆಮೇಲೆ ನಾವು ಸೆಲೆಕ್ಟೆಡ್ ಡ್ರೈವರ್ ಅಂತ ಅಂದ್ರೆ ಆಗ ನೀವು ಅವ್ರನ್ನ ಕೇಳ್ರಿ, ಅಲ್ಲಪ್ಪ ನೀವು ಇನ್ಸೆಂಟಿವ್ ಪ್ಲಾನ್ ಕಳ್ಸದ್ರಲ್ಲ, ಆ ಇನ್ಸೆಂಟಿವ್ ಪ್ಲಾನ್ ಅಲ್ಲಿ ಸೆಲೆಕ್ಟೆಡ್ ಡ್ರೈವರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಇಷ್ಟು ಜನ ಸೆಲೆಕ್ಟ್ ಮಾಡ್ತೀವಿ ಅನ್ನೋ ತರ ನೀವು ಮೆನ್ಷನ್ ಮಾಡಿದಿದ್ರೆ ಒಬ್ಬಳಪ್ಪ ಇಷ್ಟೇ ಜನ ನೀವು ಸೆಲೆಕ್ಟ್ ಮಾಡೋದು ಅಂತ ಹೇಳಿ ನಾವು ತಿಳ್ಕೊಳ್ತಿದ್ದೋ. ಈಗ ನೀವೆಲ್ಲಾ ಡ್ಯೂಟಿ ಕಂಪ್ಲೀಟ್ ಮಾಡಾದ್ಮೇಲೆ ನಮ್ ತರದವ್ರು ಇನ್ನೂ ಎಷ್ಟ್ ಜನ ಮಾಡಿದಾರೋ ಅವ್ರೆಲ್ರಿಗೂ ಕಂಗ್ರಾಚುಲೇಷನ್ ಮೆಸೇಜ್ ಕಳಿಸ್ಕೊಟ್ಟಿದೀರಾ. ಈಗ ನೋಡಿದ್ರೆ ಬರೀ ನಾವು ಇಷ್ಟೇ ಜನಕ್ಕೆ ಅನ್ನೋ ರೀತಿಯಲ್ಲಿ ಚಾಯ್ಸ್ ಮಾಡಿದೀವಿ ಅನ್ನೋ ರೀತಿಲಿ ಹೇಳ್ತಾ ಇದ್ದೀರಾ. ಏನಕ್ಕೆ ಈ ತರ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಕೆಲಸ ಮಾಡಿದೀರಾ ಅಂತ ಕೇಳಿ. ಅದೇ ಅಣ್ಣ, ಆತರ ಕೇಳ್ರಿ ಅಣ್ಣ. ನಮ್ಗೆ ಸೋಮಶೇಖರ್ ಅಣ್ಣವ್ರು ಇದಾರೆ, ಕರ್ಕೊಂಡ್ ಬರ್ತೀವಿ, ನೀವ್ ಈ ತರ ಎಲ್ಲ ತೋರ್ಸ್ಬಿಡಿ, ಇದು ಮಾಡ್ಬಿಟ್ರೆ ಸರಿ ಆಗಲ್ಲ ಅಂತ ಅಂದು ಅವ್ರು ನಾಳೆ ಬನ್ನಿ ಆಫೀಸ್ ಹತ್ರ ಮಾತಾಡೋಣ ಅಂದ್ರು ಅಣ್ಣ. ಇಷ್ಟೇ ತರ ಔಟ್ ಹತ್ರ ಬನ್ನಿ ಅಂತ ಲೊಕೇಶನ್ ಎಲ್ಲ ಹೇಳಿದ್ರು. ಈಗ ನಾನು ಒಂದ್ ಹೇಳೋದೇನ್ ಗೊತ್ತಾ ಬ್ರದರ್, ಈಗ ನಾನು ಓಲಾ ಆಗ್ಲಿ, ಊಬರ್ ಆಗ್ಲಿ, ರ್ಯಾಪಿಡೋ ಆಗ್ಲಿ, ನಮ್ಮ ಯಾತ್ರೆ ಆಗ್ಲಿ, ಜಸ್ಟ್ ನೀವು ಥಿಂಕ್ ಮಾಡ್ರಿ. ಈಗ ನೀವು ಅವ್ರಿಗೆ ಲಾಗಿನ್ ಮಾಡ್ತೀರಾ, ಬೆಳಗ್ಗೆ ಎದ್ದು ಲಾಗಿನ್ ಮಾಡ್ತೀರಾ. ಲಾಗಿನ್ ಮಾಡಿದ್ರೆ ಅವ್ರು ಏನ್ ಕೊಡ್ತಾ ಇದಾರೆ ನಿಮ್ಗೆ? ಡ್ಯೂಟಿ ಕೊಡ್ತಾರೆ. ನಿಮ್ ಮಿನಿ ಗಾಡಿನೋ, ಸಡನ್ ಗಾಡಿನೋ, SUV ಗಾಡಿನೋ ಡ್ಯೂಟಿ ಕೊಡ್ತಾರೆ. ಅವರು ಡ್ಯೂಟಿ ಬರೋ ಅಂತ ರೀತಿಲಿ ಕಸ್ಟಮರ್ನ ಬಿಲ್ಡ್ ಮಾಡವ್ರೆ. ಅದೇ ರೀತಿ ಡ್ಯೂಟಿ ಮಾಡೋ ಅಂತ ರೀತಿಲಿ ನಿಮ್ಮನ್ನು ಬಿಲ್ಡ್ ಮಾಡವ್ರೆ. ಇನ್ನೊಂದ್ ಜನರಲ್ ಆಗಿ ಹೇಳ್ತೀನಿ, ಈಗ ಆಯ್ತು, ಈಗ ರ್ಯಾಪಿಡೋದ ಒಂದು ಆಟೋ ಇದಾವೆ, ಕ್ಯಾಬ್ಗಳು ಕೂಡ ಮಾಡ್ತಾ ಇದಾರೆ. ಈಗ ಕ್ಯಾಬ್ ಆಟೋ ಎಲ್ಲ ಆಗೋಯ್ತು ಅಂತ ಅನ್ಕಳಿ, ಅವನ್ ಕಡೆ ಈಗ ಯಾರೋ ದೊಡ್ಡ ಇನ್ವೆಸ್ಟ್ಮೆಂಟ್ ಸಿಗ್ತಾರೆ ಅವ್ರಗಳಿಗೆ. ಯಾಕೆಂದ್ರೆ ಅವ್ರ ಬಿಸ್ನೆಸ್ ಅನ್ನ ಅವ್ರು ತೋರಿಸಿದಾಗ ಹೊರಗಡೆ, ಒಂದ್ ಮಂತ್ಗೆ ಪರ್ ಡೇಗೆ ಇಷ್ಟು ಟರ್ನ್ ಓವರ್ ನಡೀತಾ ಇದೆ ಅಂತ ಗೊತ್ತಾದ್ರೆ ಇನ್ವೆಸ್ಟ್ ಮಾಡೋದಕ್ಕೆ ನಾನ್ ಮುಂದು ತಾನ್ ಮುಂದು ಅಂತ ಹೇಳಿ ಕೋಟ್ಯಾಧಿಪತಿಗಳು ಅವನಿಗೆ ಶೇರ್ ದುಡ್ಡು ಸುರಿಯಕ್ ನಿಂತ್ಕಂತಾರೆ. ಅವ್ರೇನ್ ಮಾಡ್ತಾರೆ, ಈ ತರ ಆಟೋಗಳು, ಕಾರ್ಗಳು, ಅವಂದೇ ಬೈಕ್ಗಳು ಎಲ್ಲ ತಂದು ಅವನೇ ಲಾಟ್ ಗಟ್ಲೆ ತಂದು ನಿಲ್ಲಿಸ್ಕೊಂಡು, ಈಗ ನಿಮ್ಗೆ ಇವಾಗ ಏನ್ ಇನ್ಸೆಂಟಿವ್ ಆಸೆ ತೋರಿಸಿ ಇವಾಗ ಕೈ ಬಿಡ್ತವನಲ್ವಾ, ಹಂಗೆ ನಿಮ್ಮೆಲ್ರು ಕೂಡ ಅಟ್ಯಾಚ್ ಗಾಡಿಗಳನ್ನ ನಾವು ಯಾವ್ದೇ ಕಾರಣಕ್ಕೂ ನಮ್ ಸಂಸ್ಥೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಅಟ್ಯಾಚ್ ಗಾಡಿಗಳು ಯಾವ ಇದಾವೆ ಇವ್ರನ್ನೆಲ್ಲಾರನು ಕೂಡ ನಾವು ತೆಗಿತಿದೀವಿ. ನಿಮ್ ಅವಶ್ಯಕತೆ ನಮ್ಗಿಲ್ಲ ಅಂತ ಏನಾದ್ರು ತೆಗೆದ್ರೆ ನೀವು ದುಡಿಮೆ ಮಾಡಕ್ ಎಲ್ಲಿ ಹೋಗ್ತೀರಾ? ನಾನ್ ನಿಮ್ ಕೇಳ್ತಾ ಇರೋದು ಬರೀ ರ್ಯಾಪಿಡೋ ಒಂದನ್ನೇ ನಾನು ಹೇಳ್ತಾ ಇಲ್ಲ. ಊಬರ್, ಇವರೆಲ್ಲಾರು ನಿಮ್ಮನ್ನ ತೆಗೆದ್ಬಿಟ್ರೆ, ಅಂದ್ರೆ ಓನರ್ ಕಮ್ ಡ್ರೈವರ್ಗಳನ್ನ ಏನು ಇವ್ರು ಅಟ್ಯಾಚ್ಮೆಂಟ್ ಮಾಡ್ಕೊಂಡಿರ್ತಾರೆ, ಇವ್ರನ್ನೆಲ್ರು ಕೂಡ ತೆಗೆದ್ಬಿಟ್ರೆ, ಈಗ ನಿಮ್ಗೆ ಕಂಪ್ನಿ ಡ್ಯೂಟಿಗಳು ಮಾಡ್ತೀರಾ ನೀವು ಈಗ IT-BTಲಿ ಎಲ್ಲ ಮುಂಚೆ ಮಾಡ್ತಿದ್ದೋಣ. ಈಗ ಇಲ್ಲಿ ಹೇಳ್ತೀನಿ ಕೇಳ್ರಿ, ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊಳ್ಳಿ. ಅದ್ರಲ್ಲಿ ಹೆಂಗ್ ಗೊತ್ತಾ ಅವ್ರು ಮಾಡೋದು, ಟ್ರಾವೆಲ್ಸ್ನವರು ಸ್ಟಾರ್ಟಿಂಗ್ ಅಲ್ಲಿ ಕಂಪ್ನಿ ಅವ್ರ ಹತ್ರ ಮಾತುಕತೆ ಮಾತಾಡ್ಕೊಂತಾರೆ. ಅವ್ರೇನ್ ಮಾಡ್ತಾರೆ, ಅಟ್ಯಾಚ್ ಗಾಡಿಗಳನ್ನೆಲ್ಲ ಕರ್ಕೊಂತಾರೆ. ಅಟ್ಯಾಚ್ ಗಾಡಿಗಳೆಲ್ಲ ಒಂದ್ ಲೆವೆಲ್ ಬಂದು ನಿಂತಾದ್ಮೇಲೆ ಅವ್ರ ಕಂಪ್ನಿಗಳಲ್ಲಿ ಎಂಪ್ಲಾಯಿಗಳನ್ನ ಕರೆಕ್ಟ್ ಆಗಿ ಪಿಕಪ್ ಡ್ರಾಪ್ ನಡೀತಾ ಇದಾವೆ ಅಂದ್ಮೇಲೆ ಅವ್ರೊಂದ್ ಟಾರ್ಗೆಟ್ ಇಡ್ತಾರೆ. ನಮ್ಗೆ ಇಷ್ಟು ಗಾಡಿಗಳಿದ್ರೆ
ನಮ್ಗೆ ಸಾಕು ಅನ್ನೋ ತರ. ಹೌದು ಅವ್ರೇನ್ ಮಾಡ್ತಾರೆ, ಕೆಲವು ಬ್ಯಾಂಕ್ಗಳ ಜೊತೆ ಟೈಅಪ್ ಹಾಕೊಂಡು ಬಲ್ಕ್ ಗಾಡಿ ಎತ್ಕೊಂಡ್ಬರ್ತಾರೆ. ಎತ್ಕೊಂಡ್ಬಂದ್ಬಿಟ್ಟು ಏನ್ ಮಾಡ್ತಾರೆ, ನೋಡಪ್ಪ ನೀನು ನನಗೆ 1 ಲಕ್ಷ ದುಡ್ಡು ಕೊಡು ಸಾಕು, ಇನ್ ಮಿಕ್ಕಿದ EMI ಆಪ್ಷನ್ ಅಲ್ಲಿ ನೀನೇ ಕಟ್ಕೊಂಡು ಹೋಗು, ನೀನ್ 4 ವರ್ಷ ದುಡಿಯ ನಿನ್ಗೆ ಗಾಡಿ ಕೊಟ್ಬಿಡ್ತೀವಿ ಅಂತೇಳಿ TCO ಸ್ಕೀಮ್ ಅಲ್ಲಿ ಗಾಡಿಗಳು ಕೊಡಕ್ ಶುರು ಮಾಡ್ತಾರೆ. ಅವ್ರದ್ದೇನ್ ಟಾರ್ಗೆಟ್ ಇರುತ್ತೋ ಅಷ್ಟು ಗಾಡಿ ಕಂಪ್ಲೀಟ್ ಆದ್ಮೇಲೆ ಒಬ್ಬೊಬ್ರನ್ನೇ ಅಟ್ಯಾಚ್ ಗಾಡಿ ಅವ್ರನ್ನ ಅಡ್ಮಿನ್ಗಳು ಸೂಪರ್ವೈಸರ್ ಗಳನ್ನ ಬಿಟ್ಟು ಕಿತ್ತೆಸಿತಾ ಇರ್ತಾರೆ. ಹೌದಣ್ಣ, MK ಟ್ರಾವೆಲ್ಸ್ ಅಲ್ಲಿ ಹಂಗೆ ತುಂಬಾ MK ಟ್ರಾವೆಲ್ಸ್ ಅಂತಲ್ಲ, ಎಲ್ಲಾ ಕಡೆನೂ ಅದೇ ಇರೋದಂತೆ. ಹೌದೌದು. ಈಗ ನೋಡಿ, ಸಾಮಾನ್ಯವಾಗಿ ಒಂದು ಟ್ರಾವೆಲ್ಸ್ ನಡೆಸುವಂತ ಒಂದು ವ್ಯವಸ್ಥೆಯಲ್ಲೇ ಈ ತರ ಒಂದು ವ್ಯವಸ್ಥೆ ಇದ್ಮೇಲೆ ಈ ಓಲಾ ಊಬರ್ ಅಲ್ಲೂ ಇನ್ ಫ್ಯೂಚರ್ ಅಲ್ಲಿ, ಯಾಕೆಂದ್ರೆ ಮೆಟ್ರೋ ಎಲ್ಲಾ ಕಡೆ ಕಂಪ್ಲೀಟ್ ಆಯ್ತು ಅಂತ ಅನ್ಕೊಳ್ಳಿ, ಹೌದಣ್ಣ, ಅವಂದೇ ಆದ ಗಾಡಿಗಳನ್ನ ಅವ್ರುಗಳು ರಿಸರ್ವ್ ಮಾಡ್ಕೊಂಡು ಎಲ್ಲಾರನ್ನು ತೆಗೆದು ನಿಮ್ಮನ್ನ ಆಚೆಗೆ ಹಾಕಿದ್ರೆ ಎಲ್ಲಿ ಹೋಗ್ತೀರಾ ದುಡಿಮೆ ಮಾಡೋದಕ್ಕೆ? ಈಗ ನಿಮ್ದೊಂದು ಟಾರ್ಗೆಟ್ ಇರ್ತದೆ, ನಾನು ಪರ್ ಡೇ ಇಷ್ಟು ದುಡಿಲೇಬೇಕು ಅಂತ. ತಿಂಗಳಿಗೆ ನನ್ನ ಸಂಪಾದನೆ ತಿಂಗಳಿಗೆ ಕಮ್ಮಿ ಅಂದ್ರೂ 80 ರಿಂದ 1 ಲಕ್ಷ ರೂಪಾಯಿ ಇರ್ಬೇಕಪ್ಪ ಅಂತಾನೆ ನೀವು ಯೋಚನೆ ಮಾಡೋದು. ಹೌದಣ್ಣ, ಅಷ್ಟನ್ನ ದುಡಿಯೋದಕ್ಕೆ ನೀವು ಪ್ರತಿದಿನ ಲಾಗಿನ್ ಮಾಡ್ತೀರಾ. ಅದು ತಪ್ಪು ಅಂತ ನಾನು ಹೇಳಲ್ಲ, ಆದ್ರೆ ಅಷ್ಟೊಂದು ದುಡಿತಿರೋ ಅಂತವ್ರನ್ನ ಏಕಾಏಕಿ ತೆಗೆದ್ಬಿಟ್ಟು ನಿನ್ಗೆ ಅವಕಾಶನೇ ಇಲ್ಲ, ದುಡಿಮೆ ಮಾಡೋದಕ್ಕೆ ಅವಕಾಶನೇ ಇಲ್ದಂಗ್ ಮಾಡಾಕ್ಬಿಟ್ಟು ನೀನ್ ದುಡಿಲೇಬೇಕು ಅನ್ನೋದಾದ್ರೆ ಬಾ ನಮ್ ಗಾಡಿಗಳಿಗೆ ಕ್ಯಾಬ್ ಓಡಿಸ್ರಿ, 20,000 ಕೊಡ್ತೀವಿ 25,000 ಕೊಡ್ತೀವಿ ಅಂದ್ರೆ ನಿನ್ನ ಮಕ್ಳನ್ನ ನೀನು ಒಳ್ಳೆ ಸ್ಕೂಲಲ್ಲಿ ಓದಿಸ್ತಿರ್ತೀಯ ಬ್ರದರ್. 20,000 ರೂಪಾಯಿ 25,000 ರೂಪಾಯಿ ಸಂಬಳಕ್ಕೆ ನಿಮ್ ಮಕ್ಳನ್ನ ಒಳ್ಳೆ ಸ್ಕೂಲಲ್ಲಿ ಓದ್ಸಕ್ಕಾಗತ್ತಾ? ಇಲ್ಲ ಆಗಲ್ಲ. ಮತ್ತೆ ಆ ಮಕ್ಳು ಎಜುಕೇಶನ್ ಹಾಳು ಮಾಡ್ತೀವಿ. ಮತ್ತೆ ಸಂಸಾರ, ನಮ್ಗೆ ಗೊತ್ತಿರುತ್ತೆ ನಮ್ಮ ಮನೆಗೆ ಒಂದು ತಿಂಗಳಿಗೆ ಎಷ್ಟು ಕಮಿಟ್ಮೆಂಟ್ ಇದೆ ಅಂತ. ಕೊಡೋ ಸಂಬಳದಲ್ಲಿ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೊಳಕ್ಕಾಗುತ್ತಾ? ಬ್ರದರ್, ನಾನು ನಿಮ್ನೆಲ್ಲಾರ್ನು ಅಂದ್ರೆ ಕಂಪ್ಲೀಟ್ಲಿ ಎಲ್ಲಾ ಡ್ರೈವರ್ ನಾನು ಕೈ ಮುಗಿದು ಕೇಳ್ಕೊಳ್ಳೋದೇನ್ ಗೊತ್ತಾ, ಸಾಧ್ಯ ಆದಷ್ಟು ನೋಡಿ, ನಾವೆಲ್ಲ ಅವ್ನಿಗೆ ಅಡಿಟ್ ಆಗ್ಬಿಟ್ಟಿದೀವಿ, ಅವನು ಕಸ್ಟಮರ್ನು ಹಿಂಗೆ ಅಡಿಟ್ ಮಾಡಿ ಇಟ್ಕೊಂಡ್ಬಿಟ್ಟಿದಾನೆ. ನಾನ್ ರಿಕ್ವೆಸ್ಟ್ ಮಾಡ್ಕೊಂತಿರೋದು ಇಷ್ಟೇ, ಕ್ಯಾಬ್ಗಳಿಗೆ ಹೆಂಗ್ ಆಟೋಗಳಿಗೆ ಮೀಟರ್ ಇದಾವೆ, ಕ್ಯಾಬ್ಗಳಿಗೊಂದು ಮೀಟರ್ ಹಾಕ್ಸ್ಕೊಂಡ್ಬಿಡ್ರಿ. ಹೇಳಲ್ಲ, ನಾನು ಹೇಳೋದ್ನ ಫುಲ್ ಕೇಳಿಸ್ಕೊಂಡ್ಬಿಡ್ರಿ. ಕ್ಯಾಬ್ಗಳಿಗೆ ಮೀಟರ್ ಹಾಕ್ಸ್ಕೊಂಡ್ಬಿಟ್ರೆ ಏನಾಗುತ್ತೆ? ಈಗ ಉದಾಹರಣೆಗೆ ಹೇಳ್ತೀನಿ ಕೇಳಿ, ನಿಮ್ ಏರಿಯಾ ಯಾವ್ದು? ನಾವಿಲ್ಲೇ ವಿದ್ಯಾರಣ್ಯಪುರ. ಆಯ್ತು, ವಿದ್ಯಾರಣ್ಯಪುರದಲ್ಲಿ ನೀನೊಂದು ಮೀಟರ್ ಹಾಕ್ಸ್ಕೊಂಡಿರೋ ಕ್ಯಾಬ್ ಅಂತ ಅನ್ಕೊಳಪ್ಪ. ಒಂದ್ 10 ಜನಕ್ಕೆ ಮೀಟರ್ ಅಲ್ಲೇ ಸರ್ವಿಸ್ ಕೊಟ್ಬಿಟ್ಟೆ ಅಂತ ಅನ್ಕೋ. ಸರ್ವಿಸ್ ಕೊಟ್ಟಾಗ ಏನಾಗುತ್ತೆ, 10 ಜನದಲ್ಲಿ 5 ಜನಕ್ಕೆ ನೀವ್ ಇಷ್ಟ ಆಗ್ಬೋದು, ನಿಮ್ ಸರ್ವಿಸ್ ಅವ್ರಿಗೆ ಇಷ್ಟ ಆಗ್ಬೋದು. ಅವ್ರೇನ್ ಮಾಡ್ತಾರೆ, ಬ್ರದರ್ ನಂಗೆ ಔಟ್ ಸ್ಟೇಷನ್ ಎಲ್ಲಾರು ಹೋಗೋದಿದ್ರೆ ನಿಮ್ಗೆ ಹೇಳ್ತೀವಿ ಬರ್ತೀರಾ ಅಂತಾರೆ. ಇಲ್ಲ ಅಂದ್ರೆ ಬ್ರದರ್ ಇಲ್ಲೆಲ್ಲ ಒಂದ್ ಕಡೆ ಪ್ಯಾಕೇಜ್ ಹೋಗೋದಿದೆ ಬರ್ತೀರಾ ಅಂತ ಕೇಳ್ತಾರೆ ಅಲ್ವಾ? ನಾನ್ ಹೇಳೋದೇನು ಅಂದ್ರೆ, ಕಸ್ಟಮರ್ಗಳನ್ನ ನಾವು ಇನ್ನೊಂದು ಸಂಸ್ಥೆಗೆ ಬಿಟ್ಕೊಡ್ಬಾರ್ದು, ಕಸ್ಟಮರ್ಗಳನ್ನ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋ ಅಂತ ರೀತಿಯಲ್ಲಿ ವ್ಯವಸ್ಥೆನ ಸೃಷ್ಟಿ ಮಾಡ್ಕೊಳ್ಬೇಕು. ಈಗ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ ಇವೆಲ್ಲ ಇರೋದ್ರಿಂದ ನಾವು ಅನಿವಾರ್ಯತೆ ಬಿಟ್ಕೊಡೋ ಅಂತ ಸ್ಟೇಜ್ಗೆ ಹೋಗ್ಬಿಟ್ಟಿದೀವಿ, ಬಿಟ್ಕೊಟ್ಬಿಟ್ಟಿದೀವಿ. ನಮ್ಮ ಹತ್ರ ಕಸ್ಟಮರ್ಗಳಿಲ್ಲ. ಆದ್ರೆ ಮತ್ತೆ ಅದೇ ಕಸ್ಟಮರ್ನ ಉತ್ಪತ್ತಿ ಮಾಡ್ಬೇಕು ಅಂದ್ರೆ ಇದಕ್ಕಿರೋದು ಒಂದೇ ಒಂದ್ ಸಾಧನ, ಮೀಟ್ರು. ನಾವು ಈ ಡ್ರೈವರ್ಗಳಿಗೆ ಹೇಳ್ತಾ ಇರೋದೇ ಇಷ್ಟು, ನೀವು ಮೀಟರ್ ಹಾಕೊಳ್ಳಿ ಅಂದ್ರೆ. ನೋಡು, ನೀವು ಯಾಕೆ ಫೋನ್ ಮಾಡ್ದೆ ಹೇಳೋ, ರ್ಯಾಪಿಡೋ ಸಮಸ್ಯೆ ಹೇಳ್ಕೊಂಡು ಫೋನ್ ಮಾಡ್ದೆ. ಯಾಕೆ ಅಷ್ಟು ಡ್ಯೂಟಿ ನೀವು ದುಡಿಯೋ ತರ ನಿಂತ್ಕೊಂಡ್ರಿ ಹಗಲು ರಾತ್ರಿ ಅಂದಂಗೆ? ಅವನ ಹತ್ರ ಸರ್ವಿಸ್ ಇದೆ, ನನ್ನನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾನೆ, ಕಸ್ಟಮರ್ ಬರ್ತಾರೆ ಅಂತ. ಇದೇ ಕಷ್ಟನ ನಾವೇ ಕಸ್ಟಮರ್ನ ಸ್ವಂತ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ಸಂಪಾದನೆ ಮಾಡಕ್ ಎಲ್ರು ಹೋಗ್ಬೇಕು. ನಾನು ಒಂದೆರಡೋ ಮೂರೋ ಏನೋ ಮಾಡಿದೀನಿ ಮೀಟರ್ ಡ್ಯೂಟಿ. ನಾನು ಕಸ್ಟಮರ್ ಜೊತೆ ಚೆನ್ನಾಗಿ ಮಾತಾಡದೆ, ಮತ್ತೆ ಅವ್ರ ಜೊತೆ ಚೆನ್ನಾಗಿ ಅವ್ರನ್ನ ಡ್ರಾಪ್ ಮಾಡೋ ಅಷ್ಟರಲ್ಲಿ ನನ್ನ ವಿಚಾರಗಳು ಅವ್ರಿಗೆ ಇಷ್ಟ ಆಯ್ತು. ಮೊನ್ನೆ ಮಡಿಕೇರಿಗೆ ಹೋಗ್ಬೇಕು 2 days ಅಂದ್ರು. ನಾನು ಹೇಳ್ದೆ, ನಮ್ಮ ಹತ್ರ ನೋಡಿ TT ಇದೆ, ನೋಡಿ ಇಂಥ ಕಾರ್ ಇದೆ ಅಂತ ಎಲ್ಲ ಹೇಳಿದ್ದೆ. TT ಬೇಕು ಅಂದ್ರು, TT ಕಳಿಸ್ದೆ. ನೋಡಿ, ಇದು ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂದ್ರೆ, ಸ್ವಂತ ಕಸ್ಟಮರ್ಗಳನ್ನ ಅಂದ್ರೆ ಪ್ರಯಾಣಿಕರುಗಳನ್ನ ನಾವು ಹುಟ್ಟಾಕೊಳ್ಬೇಕು. ಇದನ್ನ ನೀವು ಮಾಡ್ಕೊಂಡ್ರೆ ನಿಮ್ ಲೈಫ್ ಲಾಂಗ್ ಚೆನ್ನಾಗಿರ್ತೀರಾ. ಇವ್ರುಗಳು ಇತ್ ಕೊಡ್ತಾರೆ ಅಂತ ಆಸೆ ಬಿದ್ದು ನೀವ್ ಯಾವಾಗ್ಲೂ ಆನ್ಲೈನ್ ಅಲ್ಲಿ ಇತ್ಕೊಂಡ್ರೆ ಕಸ್ಟಮರ್ಗಳು ಏನ್ ಅನ್ಸುತ್ತೆ, ಬಿಡು ರ್ಯಾಪಿಡೋ ಬುಕ್ ಮಾಡೋಣ, ಯಾವಾಗ್ಲೂ ಗಾಡಿಗಳು ಸಿಗ್ತದೆ ಅಂತ ಎಲ್ಲ ಅವನ್ ಸಂಸ್ಥೆ ಮೇಲೆ ಡಿಪೆಂಡ್ ಆಗ್ತಾರೆ ಹೊರಗಡೆ ಪ್ರಯಾಣಿಕರುಗಳು. ಅವಾಗ ನಿಮ್ ದುಡಿಮೆಗೆ ಏನ್ ಮಾಡ್ತೀರಾ? ಅವ್ನ್ ಸಂಸ್ಥೆ ಬಿಲ್ಡ್ ಮಾಡ್ಕೊಂಡ್ಮೇಲೆ ನಿಮ್ಮನ್ನೆಲ್ಲ ಕಿತ್ ಬಿಸಾಕಿದ್ರೆ ಏನ್ ಮಾಡ್ತೀರಾ? ನನ್ಗೆ ಆಲೋಚನೆ ಇರೋದು ಇದು ಲೈಫ್ ಲಾಂಗ್ ನಾವು ಉಳಿಬೇಕು ಅನ್ನೋ ಉದ್ದೇಶಕ್ಕೆ ನಮ್ಮ ಆಲೋಚನೆ ಇರೋದು. ಅವನೇನೋ ಇನ್ಸೆಂಟಿವ್ ಕೊಡ್ತಾನೆ, ಪೀಕ್ ಅವರ್ ಅಲ್ಲಿ ಏನೋ ಜಾಸ್ತಿ ಕೊಟ್ಬಿಡ್ತಾನೆ, ಇದೆಲ್ಲವೂ ಕೂಡ ಕ್ಷಣಿಕ ಬ್ರದರ್. ಇದೆಲ್ಲ ಅರ್ಷುತ್ ಕೂಳು, ಅವ್ರು ಕೊಡ್ತಾ ಇರೋದೆಲ್ಲ ನಮ್ಗೆ ಅರ್ಷುತ್ ಕೂಳೆ.
ಆದ್ರೆ ನಾವು ವರ್ಷದ ಕೂಳು ಬಗ್ಗೆ ಯೋಚನೆ ಮಾಡದೆ ಬಿಟ್ಬಿಟ್ಟಿದೀವಿ. ಈ ವರ್ಷದ ಕೂಳಿಂದ ಬಿದ್ದು ವರ್ಷದ ಕೂಳನ್ನೇ ನಾವು ಹಾಳು ಮಾಡ್ಕೊಂತ ಇದೀವಿ. ನಾನು ಅವ್ರಿಗೆ ಹೇಳ್ತಾ ಇರೋದು ಇಷ್ಟೇ, ನೋಡ್ರ ನೀವು ಓಲಾ ಮಾಡ್ರಿ, ಊಬರ್ ಮಾಡ್ರಿ, ರ್ಯಾಪಿಡೋ ಮಾಡ್ರಿ, ನಮ್ಮ ಹತ್ರ ಯಾವ್ದಾರು ಮಾಡ್ರಿ, ನಿಮ್ ಗಾಡಿಗೆ ಒಂದ್ ಮೀಟರ್ ಹಾಕ್ಸ್ಕೊಳ್ರಯ್ಯ, ಮೀಟರ್ಲ್ಲೂ ಸರ್ವಿಸ್ ಕೊಡಿ, ಒಂದಷ್ಟು ಜನ ಕಸ್ಟಮರ್ನ ನಿಮ್ ಕೈಯಲ್ಲಿ ಇಟ್ಕೊಳ್ಳಿ. ನಾಳೆ ದಿನ ಅವ್ರೆಲ್ಲ ನಿಮ್ಮನ್ ಕಿತ್ತು ಆಸೆಗೆ ಬಿಸಾಕಿದ್ರು ನಿಮ್ಮ ಮೀಟರ್ ಸರ್ವಿಸ್ ಕೊಟ್ಟಿರ್ತಾರಲ್ಲ ಅಂತ ಪ್ಯಾಸೆಂಜರ್ಗಳು ಉಳ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಇಲ್ಲ ಅಣ್ಣ ಹಾಕ್ಸ್ಕೊಂತೀನಿ ಅಣ್ಣ, ಇನ್ನೊಂದು ವಾರದಲ್ಲಿ ಬಂದ್ ಹಾಕ್ಸ್ಕೊಂತೀನಿ ನಾನು. ನೋಡು, GPS ಪ್ಯಾನಿಕ್ ಬಟನ್ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು, ಇದು ಮಾಫಿಯಾ ದಂಧೆ. ಹೌದೌದಣ್ಣ. ನೀವು GPS ಅನ್ನ ಟ್ರ್ಯಾಕಿಂಗ್ ಮಾಡೋರು ಯಾವ RTO ಮಾಡ್ತಾ ಇಲ್ಲ, ಯಾವ ಪೊಲೀಸರು ಮಾಡ್ತಾ ಇಲ್ಲ, ಸರ್ಕಾರನು ಮಾಡ್ತಿಲ್ಲ ವರ್ಕ್ ಆಗ್ತಿಲ್ಲ ಅಲ್ವಾ? ನೀವ್ ಎಷ್ಟೆಷ್ಟು ಕೊಡ್ತಾ ಇದೀರಾ? ಒಂದೊಂದ್ ಕಡೆ 12,000 ಕೊಡ್ತೀರಾ, 13,000 ಕೊಟ್ಟಿದ್ದೀರಾ, 15,000 ಕೊಟ್ಟಿದ್ದೀರಾ. ಇದು ನೀವು ಹಾಕಿರೋದು ವೇಸ್ಟ್. ಆದ್ರೆ ಮೀಟರ್ ಇದ್ರೆ ಏನ್ ಹೇಳೋ, ನಿನ್ನ ಅನ್ನಕ್ಕೊಂದ್ ದಾರಿ ಅದು ನಿನ್ ಸಾಯೋವರೆಗೂ ತಲೆ ಕಾಯ್ತದೆ. ಯಾವನೋ ಒಬ್ಬನ ಉದ್ಧಾರ ಮಾಡೋದಿಕ್ಕೆ ನೀವು 12-13,000 ಖರ್ಚು ಮಾಡಿ ಸುಮ್ನೆ ಬಿಸಾಕಿದೀರಾ ಮೂಲೆಯಲ್ಲಿ, ಅದು ಗಾಡಿ ಮೂಲೆಯಲ್ಲಿ ಬಿದ್ದೈತೆ. ಇದ್ರಲ್ಲಿ ನೀವು ಅನ್ನ ತಿಂತೀರಾ ಅನ್ನೋದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ದುಡ್ಡಿಲ್ಲ, ಅದು ಫ್ರೀ ಆಗಿ ಕೊಡ್ಲಿ, ಲೋನ್ ಕೊಡ್ಲಿ, ಯಾರು ಕೊಟ್ಬಿಡ್ತಾರೆ? ಯಾರು ಕೊಡಲ್ಲ. ಇವತ್ ನೋಡ್ರಿ, ಈಗ ಓಲಾದವ್ನು ಮುಂಚೆ ಎಲ್ಲ Huawei ಮೊಬೈಲ್ ಕೊಟ್ಟ, ಊಬರ್ ಅವನು ಐಫೋನ್ ಎಲ್ಲ ಕೊಟ್ಟಿದ್ದ. ಇವತ್ತು ನೀವು ಜಸ್ಟ್ ಬರೀ ಲಾಗಿನ್ ಮಾಡಿ ಲಾಗ್ಔಟ್ ಮಾಡಿದ್ರೆ ಸಾಕು, ನಿಮ್ ಹತ್ರ ಹಣ ಕಿತ್ಕೊಂಡ್ ತಿಂತವ್ರೆ. ಹೌದಣ್ಣ ನಿಜ. ಈ ಊಬರ್ ಅಲ್ಲಿ 145 ಏನೋ ಕಟ್ ಮಾಡ್ತಾನೆ. ಈ ಓಲಾದಲ್ಲೂ ಅಷ್ಟೇ 149 ರೂಪಾಯಿ ಕಟ್ ಮಾಡ್ತಾನೆ. ಹೌದೌದಣ್ಣ. ಈಗ ಅವ್ನ್ ಕೊಟ್ಟು ಇವಾಗ ಕಿತ್ಕೊಂತವ್ನೆ. ನಮ್ಗೆ ಯಾಕೆ ಅವ್ರ ಹತ್ರ ಫ್ರೀ ಆಗಿ ಯಾಕೆ ಕೇಳ್ಬೇಕು? ನಾಳೆ ದಿನ ನಾವ್ ಹಿಂಗ್ ಫ್ರೀ ಆಗಿ ಕೇಳಿದ್ರೆ ನಮ್ಮ ಹತ್ರ ಹಿಂಗ್ ಕಿತ್ಕೊಳ್ಳೋದು ಬೇಡ. ಮೀಟರ್ಗೆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಕೊ, ನಿನ್ ಕಸ್ಟಮರ್ ನ ಕ್ರಿಯೇಟ್ ಮಾಡ್ಕೊಳಯ್ಯ ಸಾಕು. ನಿನ್ ಏರಿಯಾ ಸುತ್ತಮುತ್ತ 10 ಜನ ನೀನ್ ಇಟ್ಕೊಂಡ್ಬಿಟ್ರೆ ನೀನ್ ದುಡಿಮೆ ಮಾಡೋದಕ್ಕೆ ಎಲ್ಲೂ ಹೊರಗಡೆ ಹೋಗೋದೇ ಬೇಕಾಗಿಲ್ಲ. ಒಬ್ರಲ್ಲ ಒಬ್ರು ಫೋನ್ ಮಾಡ್ತಾರೆ, ಸರ್ ಹಿಂಗ್ ಡ್ಯೂಟಿ ಇದೆ ಬರ್ತೀರಾ ಅಂತ ಕೇಳ್ತಾರೆ, ಆಯ್ತು ಬಾರಪ್ಪ ಅಂತ ಹೋಗ್ತಾ ಇರ್ಬೋದು. ಅದೇನ ಅದ್ ಮಾಡೋಣ ಅಂತ ನಾವು ಹುಡುಗರೆಲ್ಲ ಮಾತಾಡಿದೀವಿ. ಮಾಡ್ಲೇಬೇಕಮ್ಮ. ನೀವ್ ಇದನ್ ಮಾಡ್ಲಿಲ್ಲ ಅಂದ್ರೆ ಹೇಳ್ತೀನಿ ಕೇಳ್ರಿ, ಓನರ್ ಕಮ್ ಡ್ರೈವರ್ಗಳು ನಾಶ ಆಗ್ತಾರೆ. ಬರೀ ನಮ್ ಡ್ಯೂಟಿಗೋಸ್ಕರ ನಾವು ನಾಶ ಅಂತ ಹೇಳಲ್ಲ. ಈಗ ಒಬ್ಬ ಮನುಷ್ಯನ್ಗೆ ಒಂದು ಕಮಿಟ್ಮೆಂಟ್ ಅನ್ಕೊಂಡೋದ್ರು ಹೆಚ್ಚು ಕಡಿಮೆ ಒಬ್ಬ ಮನುಷ್ಯ 1 ಲಕ್ಷದವರೆಗೂ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾನೆ. ಹೌದು ನಿಜ ಅಣ್ಣ. ಅದು ಅಂತವನ್ನ ಏಕ್ದಮ್ ನಿನ್ ಸಂಬಳಕ್ಕೆ ಕರ್ಕೊಂಡ್ ತರ ಮಾಡ್ತಾರೆ ಅಂದ್ರೆ ಎಲ್ಲಿ ಹೋಗ್ಬೇಕು ಬ್ರದರ್? ಇವತ್ತು ಕಷ್ಟ ಐತೆ ಬೆಂಗಳೂರಿನಲ್ಲಿ ಜೀವನ ಮಾಡೋದು. ಯಾಕೆಂದ್ರೆ ಮುಂಚೆ ಇತ್ತು, ಬಿಡು ಗಾಡಿಗಳು ಡ್ರೈವರ್ ಹಾಕ್ಬಿಟ್ರೆ ಹೆಂಗೋ ಓಡಿಸ್ಕೊಂಡ್ ಬರ್ತಾರೆ, ಅವ್ನಿಗೇನೋ ತಿಂಗಳಿಗೆ ಇಷ್ಟು ಸಂಬಳ ಕೊಟ್ಬಿಡೋಣ ಅಂತ. ಆದ್ರೆ ಇವತ್ ಹಂಗಿಲ್ಲ ಬೆಂಗಳೂರು ಸ್ಥಿತಿ. ನೀನ್ ಯಾವ್ದೇ ಮೂಲೆಗೆ ಹೋಗು, ಪ್ರತಿ ಒಂದ್ ಜಂಕ್ಷನ್ ಅಲ್ಲೂ ಕೂಡ ಕ್ಯಾಮ್ರಾ ಐತೆ. ಫೋಟೋ, ಸೀಟ್ ಬೆಲ್ಟ್ ಹಾಕಿಲ್ವಾ ಫೋಟೋ ಹೊಡಿತದೆ, ಜೀಬ್ರಾ ಕ್ರಾಸ್ ಮೇಲೆ ನಿಂತಿದ್ಯಾ ಫೋಟೋ ಹೊಡಿತದೆ. ನೀನ್ ಡ್ರೈವರ್ ಇಕ್ಕಿ ಹೆಂಗೆ ಸಂಪಾದನೆ ಮಾಡ್ತೀಯ ಗಾಡಿಲಿ? ಕಷ್ಟ ಐತಣ್ಣ. ಇವತ್ತು ನಮ್ಮ ಗಾಡಿನ ನಾವೇ ಓಡಿಸ್ಕೊಳ್ಳೋ ಸ್ಟೇಜ್ ಬಂದು ನಿಂತು ಬಿಟ್ಟಿದೀವಿ. ಯಾರಿಗೆ ಎದ್ರುಕೊಂಡು? ಸರ್ಕಾರ ಹಾಕ್ತಿರೋ ಪೆನಾಲ್ಟಿಗಳಿಗೆ ಎದ್ರುಕೊಂಡು. ಅಂತದ್ರಲ್ಲಿ ಈ ಸಂಸ್ಥೆಗಳ ಹತ್ರ ಹೋಗಿ ನಾವು ಕೆಲ್ಸಕ್ಕೆ ಸೇರ್ಕೊಂಡಾಗ ಪ್ರತಿದಿನ ಚೆಕ್ ಮಾಡ್ತಾರೆ. ನೋಡಪ್ಪ ಇಷ್ಟು ಸಿಗ್ನಲ್ ಜಂಪ್ ಮಾಡಿದ್ಯಾ, ನೀನ್ ಸಂಬಳದಲ್ಲಿ ಇಷ್ಟು ಕಟ್ ಮಾಡ್ತೀನಿ ಕೂಡ, 20,000 ಹಿಂಗ್ ಮಾಡ್ಕೊಂಬಂದ್ರೆ ಏನ್ ಮಾಡ್ತೀರಾ? ಹೌದೌದೌದು. ಅದಕ್ಕೆ ಅಣ್ಣ ನಾನು ಈಗ ನಮ್ಮ ಹುಡುಗರು ಹೇಳಿದ್ದು ಇನ್ನೊಂದು ವಾರ ಬಿಟ್ಟು ಹಾಕ್ತಾನ ಅತ್ಲಾಗೆ. ನೀವು ಹೋಗ್ರಿ ರ್ಯಾಪಿಡೋ ಸಂಸ್ಥೆ ಹೇಳ್ರಿ, ನೋಡಪ್ಪ ಹಿಂಗ್ ಇನ್ಸೆಂಟಿವ್ ಪ್ಲಾನ್ ಎಲ್ಲ ಕೊಟ್ಟಿದ್ಯಲ್ಲ, ನೀನು ಸೆಲೆಕ್ಟೆಡ್, ನಾವು ಇಷ್ಟು ಜನನ ನಾವು ಸೆಲೆಕ್ಟ್ ಮಾಡ್ತೀವಿ ಅನ್ನೋ ರೀತಿಲೇ ಒಂದ್ ಮೆಸೇಜ್ ಕೊಟ್ಬಿಟ್ಟಿದ್ರೆ. ಹೌದಣ್ಣ, ಹೌದು ಸತ್ಯ ಅಣ್ಣ. ಅಲ್ಲ, ಮೆಸೇಜ್ ಕೊಟ್ಬಿಟ್ಟಿದ್ರೆ ನಾವು ಹೊಡಿತಿದ್ವೋ ಬಿಡ್ತಿದ್ವೋ ನಮಗ್ ಗೊತ್ತಿತ್ತು. ಯಾಕೆಂದ್ರೆ ನಿಮ್ಮಂತ ಸಂಸ್ಥೆಗಳ ಅಲ್ಕ ಸಂಸ್ಥೆಗಳನ್ನ ನಾವು ತುಂಬಾ ನೋಡ್ಬಿಟ್ಟಿದೀವಿ. ಅಂತ ನೀವು ಮಾತಾಡೋದಕ್ಕೊಂದು ರೈಟ್ಸ್ ಇರೋದು. ಈಗ ಅವ್ರು ನಿಮ್ಗೆ ಮಕ್ಮಲ್ ಟೋಪಿ ಹಾಕಿರೋದು, ಇದು ಕಾಣಿಸ್ತಾ ಐತೆ. ಅವ್ನು ಕೊಟ್ಟಿರೋ ಇನ್ಸೆಂಟಿವ್ ಮೆಸೇಜ್ ನೀವು ಕಷ್ಟಪಟ್ಟಿರೋದಕ್ಕೆ ನಿಮ್ಗೆ ದುಡ್ಡು ಕೊಡದೇ ಇರೋದು ಅದೆಲ್ಲ ಎದ್ದು ಕಾಣಿಸ್ತಾ ಐತೆ. ಆದ್ರೆ ನಾನ್ ನಿಮ್ಗೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಮುಂದೆ ಫ್ಯೂಚರ್ ಯೋಚನೆ ಮಾಡ್ರಿ. ಇವತ್ತಿನ ಕ್ಷಣಿಕ ಸುಖಕ್ಕೆ ಎಲ್ಲಾರನು ದಾರಿ ಎರೆದು ಬಿಟ್ಟಿದೀವಿ. ಎಲ್ಲಿದ್ದಾರೆ ನಿಮ್ದೇ ಆದ ಸ್ವಂತ ಕಸ್ಟಮರ್ ಎಲ್ಲಿದ್ದಾರೆ? ಹೌದೌದೌದು, ನಮ್ಮ ಹೌದು ಸತ್ಯ ಅಣ್ಣ, ಅದು ಸತ್ಯದ ಮಾತಣ್ಣ. ಏನೋ ನೋಡ್ರಪ್ಪ, ನಾವು ನಮ್ ತಿಳಿದಷ್ಟು ಹೇಳ್ತಿದೀವಿ. ಯಾಕೆಂದ್ರೆ ಹಿಂದೆ ಎಲ್ಲ ಹೋರಾಟ ಮಾಡಿದ್ ಇದಕ್ಕೇನೆ ನಾವೆಲ್ಲ. ಇಲ್ಲ ಅಣ್ಣ, ನಿಮ್ದೆ ನಾನು ತುಂಬಾ ವರ್ಷ, ಒಂದು 6-7 ವರ್ಷದಿಂದ ಫೇಸ್ಬುಕ್ ಅಲ್ಲಿ ನಾನು ನೋಡ್ಕೊಂಡ್ ಬರ್ತಾನೆ ಇದ್ದೀನಿ. ಎಲ್ಲ ಇರ್ಲಿ, ನೋಡಿದ್ರೆ ಯೂಸ್ ಇಲ್ಲ ಪಿ. ಏನ್ ಮಾಡ್ಬೇಕು ಆ ಕೆಲಸ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಕೈ ಜೋಡಿಸ್ಬೇಕು. ಇಲ್ಲಿ ಏನಾಗ್ಬಿಟ್ಟಿದೆ ಗೊತ್ತಾ, ಡ್ರೈವರ್ಗಳು ಸ್ಥಿತಿಗಳು ಈಗ ಸಂಘಟನೆ ಮಾಡಿದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆಟೋ ಡೀಲಿಂಗ್ ಯಾರು ಮಾಡ್ತಾರೆ, ಅಲ್ಲೋಗಿ ಅವ್ನ್ ಬಿಸ್ನೆಸ್, ಅವ್ನ್ ಹೊಟ್ಟೆಪಾಡಿಗೆ ಡ್ರೈವರ್ ಬೇಕಷ್ಟೇ. ಈಗ ಅವ್ನ್ ಯಾರು ಸಂಘಟನೆ ಕಟ್ಕೊಂಡು ಜೀವನ ಮಾಡ್ತಿದ್ದಾನೆ, ಅವನು ಹೊಟ್ಟೆಪಾಡಿಗೆ ಡ್ರೈವರ್ಗಳು ಬೇಕು. ಅವನು ಡೀಲಿಂಗ್ ಕೆಲಸ ಮಾಡ್ತಾನ, ಸರಿ ಹೋಗ ಅವನ ಹತ್ರಕ್ಕೆ ಅಲ್ಲೋಗಿ ಸೇರ್ಕೊಂಡಿರ್ತಾರೆ.
ಇನ್ನೇನೋ ಫೈನಾನ್ಸ್ ಮಾಡ್ತಿದ್ದಾನ, ಸರಿ ಫೈನಾನ್ಸ್ ಕೊಡ್ತಾನಲ್ಲ ಅಂತ ಅಲ್ಲೋಗಿ ಸೇರ್ಕಂತಾರೆ. ನಿಮ್ ಕಷ್ಟ ಸುಖಗಳಿಗೆ ಯಾರ್ ಬೇಕಾಗಿದ್ದಾರೆ ಅದು ನೋಡ್ಬೇಕು. ಎಲ್ಲ RTO ಎಷ್ಟು RTOಗಳಿದಾವೆ ಅಲ್ಲೆಲ್ಲ ಬ್ರೋಕರ್ ಕೆಲಸ ಮಾಡ್ಕೊಂಡವ್ರೆ, ಸಂಘಟನೆ ಲೀಡರ್ಗಳು ಅನ್ಸ್ಕೊಂಡಿರೋರು ತುಂಬಾ ಜನ ನೋಡಿದೀನಿ ನಾನು. ಎಲ್ಲ RTO ಬ್ರೋಕರ್ ಕೆಲಸ ಮಾಡ್ತಾವ್ರೆ. ಇಲ್ಲಿ ಏನ್ ಬೇಕಾಗಿದೆ ಅನ್ನೋದು ಅವ್ರಿಗೆ ಯಾರಿಗೂ ಬೇಕಿಲ್ಲ. ಡ್ರೈವರ್ಗೆ ಏನ್ ಬೇಕಾಗಿದೆ, ಡ್ರೈವರ್ಗಳಿಗೆ ಯಾರು ಶೋರೂಮ್ ಅವ್ರು ಮೋಸ ಮಾಡ್ತಾರ, ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರೋನ್ ಮೋಸ ಮಾಡ್ತಾನ, ಇಲ್ಲ ನಾವು ತಗೊಳ್ಳೋಂತ ಗಾಡಿಗಳಲ್ಲಿ ಏನು ಬದಲಾವಣೆ ತಗೊಂಡ್ರೆ ಡ್ರೈವರ್ ಸೇವಿಂಗ್ ಮಾಡ್ಬೋದು, ಮತ್ತೆ ಡ್ರೈವರ್ ಸಮಸ್ಯೆ ಆದಾಗ ಆ ಸಮಸ್ಯೆಗೆ ಸ್ಪಂದಿಸೋದ್ ಬೇಕಾ, ಮತ್ತೆ ಡ್ರೈವರ್ ಬದುಕೊಂಡು ಹೋಗೋದಕ್ಕೆ ಲೈಫ್ ಲಾಂಗ್ ಅನ್ನ ತಿನ್ನೋದಕ್ಕೆ ಏನ್ ವ್ಯವಸ್ಥೆ ಮಾಡ್ಕೊಡ್ಬೇಕು, ಇದನ್ನ ಯಾರು ಮಾಡ್ಕೊಡಕ್ ರೆಡಿ ಇಲ್ಲ ಅಂತವ್ರ ಜೊತೆಗೆ ಈ ಡ್ರೈವರ್ಗಳು ಯಾರು ಹೋಗೋದು ಇಲ್ಲ. ಇಲ್ಲಿ ಆಗ್ತಾ ಇರೋದೇ ಇದೇ ದೊಡ್ಡ ಇದು. ಆ ಮನಸ್ಥಿತಿ ಆಲೋಚನೆ ಮಾಡುವಂತ ಇದೇ ಇಲ್ಲ. ಮಾತೆತ್ತರೆ ಅದೇನೋ ಬೈಕ್ ನಿಲ್ಲಲ್ಲ. ಈಗ ಅವ್ನ್ಗ ಅದರಿಂದ ಪ್ರತಿದಿನ ಕೋಟ್ಯಾಂತರ ರೂಪಾಯಿ. ಇವಾಗ ನೋಡು ರ್ಯಾಪಿಡೋದವನು ಮುಂಚೆ ಬರೀ ಪ್ರಯಾಣಿಕರುಗಳದು ಅಂದ್ರೆ ಕಸ್ಟಮರ್ ಸರ್ವಿಸ್ ಕೊಡ್ತಿದ್ದ ಪಾಯಿಂಟ್ ಟು ಪಾಯಿಂಟ್. ಈಗ ನೋಡು ಫುಡ್ ಡೆಲಿವರಿಗೆ ಇಳ್ದವನೆ. ಅವ್ರೆಲ್ಲ ಏನ್ ಗೊತ್ತೇನಮ್ಮ, ಬಿಸ್ನೆಸ್. ಅವ್ರಿಗೆ ₹1 ಎಲ್ಲಿ ಸಿಗ್ತದೆ ಅಂದ್ರೆ ಗೊತ್ತಾದ್ರೆ ಸಾಕು, ಅಲ್ಲಿ ನುಗ್ತಾ ಇರ್ತಾರೆ. ಈಗ ಫುಡ್ ಡೆಲಿವರಿಗೆ ಇಳ್ದವನೆ, ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಒಳಗ್ ಬಿಸಾಕ್ತಾನೆ. ಅಂತ ಊಬರು ಓಲಾದವನು ಪರ್ ಟ್ರಿಪ್ ಅಲ್ಲಿ ₹28 ಕಮಿಷನ್ ತಗೊಳ್ಳೋರು. ಅಂತವ್ರನ್ನೇ ಪ್ಲಾಟ್ಫಾರ್ಮ್ ಅವ್ನು ಇವಾಗ ಸಬ್ಸ್ಕ್ರೈಬ್ ತಂದ್ಬಿಟ್ಟ ಪ್ಲಾನ್ಗೆ. ಅವ್ರನ್ನೆಲ್ಲ ಎಷ್ಟು ವರ್ಷದಿಂದ ಆಳ್ಕೊಂಬತ್ತಿದ್ರು. ಅವ್ರು ಯಾವತ್ತಾದ್ರೂ ಸಬ್ಸ್ಕ್ರೈಬ್ ಪ್ಲಾನ್ ಬಂದಿದ್ರಾ? ಅಯ್ಯೋ, ಇವ್ರನ್ನ ದಾರಿಗೆ ತಂದವ್ನು ಯಾರು? ರ್ಯಾಪಿಡೋದವನು. ಹಂಗೆ ಸ್ವಿಗ್ಗಿ ಝೊಮ್ಯಾಟೊ ಇವರೆಲ್ಲ ಹಂಗೇನೆ ಹಂತಂತವಾಗಿ ಒಬ್ಬೊಬ್ಬರನ್ನೇ ಹೊಡೆದು ಬರೋ ಅಂತವ್ರು ಇವ್ರು. ಏನು ಅಂದ್ರೆ ಇವ್ರು ಟರ್ನ್ ಓವರ್ ನೋಡ್ತಾರೆ. ಯಾರೇ ಆದ್ರೂ ಟರ್ನ್ ಓವರ್ ನೋಡ್ತಾರೆ. ಓ ಇವ್ನ್ ಟರ್ನ್ ಓವರ್ ಇಷ್ಟಿದ್ಯಾ, ಹಾಕು ಅವನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡು ಅಂತ ಬರ್ತಾರೆ ಮುಂದಕ್ಕೆ. ಈಗ ಹೆಂಗ್ ಮಾಡೋದಣ್ಣ ಅದೇ ನನಗೆ ಗೊತ್ತಾಗ್ತದೆ. ನಾನು ಅದಕ್ಕೆ ಈಗ ಈ ತರ ಎಲ್ಲ ನಮಗೆ ಬ್ಲಾಕ್ ಮೇಲ್ ಮಾಡಿ ಈ ತರ ಮಾಡಿದಾರಲ್ಲ, ಏನ್ ಮಾಡ್ಕಂತೀರಾ ನೀವು? ಆಯ್ತಪ್ಪ, ಈಗ ಆಯ್ತು, ನೀವ್ ಏನ್ ಮಾಡ್ಕಂತೀರಾ ಅವ್ರ ಮೇಲೆ ಹೋಗಿ ಕೇಸ್ ಹಾಕ್ತೀರಾ? ಈ ತರ ಕೊಟ್ಟಿ ಈ ತರ ಇನ್ಸೆಂಟಿವ್ ಬೋನಸ್ ತರ ಇದ್ ಮಾಡಿ ಕೊಡ್ಲಿಲ್ವಲ್ಲ, ಅದಕ್ಕೆ ನಾವ್ ಏನಾರ ಅಗ್ರಿಗುರು ಏನ್ ಮಾಡ್ತೀಯ ಅವ್ರನ್ನ? ಏನ್ ಮೋಸ ಮಾಡಿದ, ನನಗ್ ಗೊತ್ತು ಮೋಸ ಮಾಡಿದಾನ ಅವನು. ನೀ ಹೇಳೋದೇ ಬೇಡ, ನನಗ್ ಗೊತ್ತು. ಏನ್ ಮಾಡ್ಕಂತೀರಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀರಾ? ನೋ ಯೂಸ್. ಲಾಯರ್ ಇಟ್ ಅವನ್ ಮೇಲೆ ಕೇಸ್ ಹಾಕ್ತೀರಾ? ನೋ ಯೂಸ್. ಮಿನಿಸ್ಟರ್ ಮನೆ ಬಾಗ್ಲು ಮುಂದೆ ಹೋಗಿ ಅಲಿತೀರಾ? ನೋ ಯೂಸ್. ಏನ್ ಮಾಡ್ತೀರಾ? ಏನ್ ಮಾಡೋದು ಅಂತಾನು ಗೊತ್ತಾಗ್ತಿಲ್ಲ. ಆಯ್ತು, ನೀನ್ ಹೋರಾಟ ಮಾಡಕ್ ಏನಾದ್ರು ಹೋದ್ರೆ ಅಲ್ಲಿ ಲೋಕಲ್ ಪೊಲೀಸ್ನವ್ರು ಬರ್ತಾರೆ. ನೋಡಪ್ಪ, ಅವ್ನ್ ಏನೇ ನಿಂಗ್ ತೊಂದರೆ ಕೊಟ್ಟಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗಿ ಕೂತ್ಕೊಂಡು ಹೋರಾಟ ಮಾಡು ಅಂತಾರೆ. ಅಲ್ಟಿಮೇಟ್ ಫ್ರೀಡಂ ಪಾರ್ಕ್ ಎಲ್ಲ ಹೋಗ್ಬಿಡ್ತೀವಿ ಅಂತ ಕೂತ್ಕೋ. ಎಲ್ಲ ಅಲ್ಲಿ ಹೋಗಿ ಕೂತ್ಕೊಂಡು ಜೋಶಾಗಿ ಕೂಗ್ತಾ ಇರ್ತೀವಿ, ಏನೋ ಹೋರಾಟ ಮಾಡ್ತಾ ಇರ್ತೀವಿ. ಅಲ್ಲಿಗೆ ಏನಾದ್ರು ರ್ಯಾಪಿಡೋ ಸಂಸ್ಥೆ ಅವ್ನ್ ಬರ್ತಾನ? ಇಲ್ಲ, ಯಾರು ಬರಲ್ಲ. ಯಾರು ಬರ್ಬೋದು? ಮ್ಯಾಕ್ಸಿಮಮ್ ಬಂದ್ರೆ ಒಬ್ಬ RTO ಅಧಿಕಾರಿ ಬರ್ಬೋದು. ಅವ್ನ್ ಬಂದ್ರೆ ಏನ್ ಮಾಡ್ತಾನೆ? ಆಯ್ತು, ಒಂದು ಮೆಮೊರಾಂಡಮ್ ಕೊಡ್ರಪ್ಪ, ಒಂದ್ ಮನವಿ ಕೊಡಿ, ನಾನು ಅದು ಏನೋ ನೋಡ್ತೀನಿ ಅಂತ ಹೇಳ್ತಾನೆ. ಅವ್ನ್ ಯಾವನ್ ಕಡೆಯಿಂದನೋ ಅವ್ನ್ ಫೋನ್ ಹಾಕ್ಸಿದ್ರೆ ಅವನು ತೆಪ್ಪಗಾಯ್ತಾನೆ. ಇದೆಲ್ಲ ಕಾಲದಿಂದ ನಾವೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದೀವಪ್ಪಿ. ನಾವ್ ಅದಕ್ಕೇನೆ ಗಾಳಿ ಜೊತೆ ಗುದ್ದಾಡಿ ಮೈನ್ ವಹಿಸ್ಕೊಳ್ಳೋದ್ ಬೇಡ, ಏನ್ ಮಾಡ್ಬೇಕೋ ಆ ಕೆಲಸ ಮಾಡೋಣ ಅಂತಾನೆ ಈ ಮೀಟರ್ ಕಾನ್ಸೆಪ್ಟ್ ಅಲ್ಲೇ ಮೂವ್ ಮಾಡ್ತಾ ಇರೋದು. ಆದ್ರೆ ಇದು ಯಾರಿಗೂ ಬೇಕಿಲ್ಲ. ಇಲ್ಲ, ನಾವ್ ಮೆಂಬರ್ಶಿಪ್ ಆಗ್ಬೇಕಣ್ಣ, ನಾವು ಹೇಳಿದೀವಿ. ಸಂಘಟನೆ ಮೆಂಬರ್ ಬೇರೆನಪ್ಪ. ಅದು ನಾವ್ ಹೇಳೋದೇನ್ ಗೊತ್ತನಪ್ಪ, ಆಟೋ ಎಷ್ಟಿದಾವಲ್ಲ ಬೆಂಗಳೂರಲ್ಲಿ, ಕಮ್ಮಿ ಅಂದ್ರೆ ಒಂದ್ 3-4 ಲಕ್ಷ ಆಟೋ ಇಲ್ವಾ? ಆಟೋದಲ್ಲಿ ಮೀಟರ್ ಇದಾವ? ಹಂಗೆ ಕ್ಯಾಬ್ ಅಲ್ಲೂ ಕೂಡ ಅದ್ ಎಷ್ಟ್ ಲಕ್ಷ ಆದ್ರೂ ಇರ್ಲಿ, ಕ್ಯಾಬ್ ಬೆಂಗಳೂರಿನಲ್ಲಿ ಮೀಟರ್ ಇರ್ಬೇಕಷ್ಟೇ. ಮೀಟರ್ ಹಾಕೋ, ಮಾಡೋಣ, ಪ್ರಯತ್ನ ಪಡೋಣ. ನೋಡ, ಯಾರೋ ಈಗ ನೋಡಪ್ಪಿ ಆಂಡ್ರಾಯ್ಡ್ ಮೊಬೈಲ್ ಇದ್ದವನು ಆನ್ಲೈನ್ ಅಲ್ಲಿ ಬುಕ್ ಮಾಡ್ತಾನ, ಅದಕ್ಕೂ ಮೀಟರ್ ಅಲ್ಲಿ ಸರ್ವಿಸ್ ಕೊಡ್ಬೋದು. ಆಂಡ್ರಾಯ್ಡ್ ಮೊಬೈಲ್ ಇದ್ದವರು, ಕೀಪ್ಯಾಡ್ ಮೊಬೈಲ್ ಇದ್ದವರು, ಅಣ್ಣ ಬರ್ತೀಯ ಅಣ್ಣ ಅಂತ ಕರೀತಾರ ಗಾಡಿ ನೋಡಿಸಕ್ನ. ಆ ತರ ಬದಲಾವಣೆ ತರ್ಬೇಕು. ಅವಾಗ ತಂದ್ರೇನೆ ನಿಮ್ಗೂ ಹೊಟ್ಟೆ ಪಾಡು ನಡೀತದೆ. ಇಂತ ಮುಂಡೆ ಮಕ್ಳನ್ನೆಲ್ಲ ಬಡಿಬೋದು. ಇಲ್ಲಿ ಡ್ರೈವರ್ಗಳು ಕೈ ಜೋಡಿಸಿಲ್ಲ ಅಂದ್ರೆ ಕಷ್ಟ ಕಂಡ್ರಪ್ಪ. ಆಯ್ತು, ಎನಿವೆ ನೀನ್ ಫೋನ್ ಮಾಡ್ದೆ, ನಾನು ಎಕ್ಸ್ಟ್ರಾ ಕುಯ್ದು ಬಿಟ್ಟಿದೀನಿ. ಇಲ್ಲ ಅಣ್ಣ, ಹಂಗೇನಿಲ್ಲ ಅಣ್ಣ, ಹಂಗೆ ಹೇಳಿದ್ರು ಅಷ್ಟೇ ಅಣ್ಣ. ನಾವು ಹೋರಾಟ ಮಾಡ್ಕೊಂಡ್ ಬಂದಿದ್ದೆ ಇದಕ್ಕೆ. ನಮ್ಗೇನು ಡ್ರೈವರ್ಸ್ ಅಂತತಿ ಉಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮಾಡ್ಕೊಂಡ್ ಬಂದಿದ್ದೆ. ಅದ್ರಲ್ಲೂ ಓನರ್ ಕಮ್ ಡ್ರೈವರ್ಗಳು ಉಳಿಬೇಕು ಅಂತ. ನಾನ್ ಹೇಳ್ತೀನಿ ಕೇಳು, ನನ್ಗೆ DCO ಸ್ಕೀಮ್ ಅಲ್ಲಿ ಗಾಡಿ ತಗೊಂಡ್ ಮೋಸ ಹೋಗಿರೋ ವಿಚಾರಕ್ಕೆ ನಾನು ಹೋಗಲ್ಲ. ಯಾಕೆಂದ್ರೆ ಅದ್ರ ಬಗ್ಗೆ ಎಲ್ಲ ಹೇಳಿ ರೋಸ್ ಹತ್ತೋಗ್ಬಿಟ್ಟಿದೀವಿ. ಅದೇನ್ ಚೀಟಿಂಗ್ ವ್ಯವಸ್ಥೆ ಅಂತ ನಮಗ್ ಚೆನ್ನಾಗ್ ಗೊತ್ತು. ಆಮೇಲೆ ಅದ್ರಲ್ಲಿ ರಿಸಲ್ಟ್ ತೆಗಿಯಕ್ ಆಗಲ್ಲ ಅಂತ ನಮಗ್ ಗೊತ್ತು. ಅದಕ್ಕೆ ನಾವೇನ್ ಮಾಡ್ತೀವಿ, DCO ಸ್ಕೀಮ್ ವಿಚಾರಕ್ಕೆ ಹೋಗೋದೇ ಇಲ್ಲ.
ಮೋಸ ಹೋಗಿದೀವಿ ಅಂತಾರ ನೀನ್ ಕರ್ಮ ಅನುಭವಿಸ್ಕೊಳಪ್ಪ ಅಂತೀವಿ. ಹೌದಾ DCO ಸ್ಕೀಮ್ ಆದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಬರ್ತದೆ, ಯಾವ್ದು ಈ ಓಲಾ ಊಬರ್ ಅಲ್ಲಿ ಫ್ಲೀಟ್ ಅಲ್ಲಿ ಕೊಡ್ತಾರಲ್ಲ ಗಾಡಿಗಳು, ಎವರೆಸ್ಟ್ ಫ್ಲೀಟ್ ಮೂವಾನು ಅನ್ಕೊಂಡು, ಅದ್ರಲ್ಲಿ ಇಸ್ಕೊಂಡ್ ಮೋಸ ಹೋಗಿದೀವಿ ಅಂತ ಬರ್ತಾರ. ಖಂಡಿತ ನಾವ್ ಹೋಗೋದೇ ಇಲ್ಲ. ಹಿಂಗಿದ್ಮೇಲೆ ಏನ್ ಮಾಡ್ಬೇಕು ಹೇಳಪ್ಪ? ಬಾರಿ ಮೋಸ ಮಾಡ್ಬಿಟ್ಟಣ ರಾಪಿಡ್. ನನಗೂ ಮನೆ ಪ್ರಾಬ್ಲಮ್ ಇತ್ತು, ಇದೊಂದ್ 25,000 ದುಡ್ಡು ಬಂದ್ರೆ ಎಷ್ಟು ಆರಾಮ ಆಗ್ತಿತ್ತಲ್ಲ ಅಂತೇಳಿ ನಾನು ಸಣ್ಣವೇ ಅಣ್ಣ, ಬಟ್ ಸಣ್ಣವೇ 2 ಕಿಲೋಮೀಟರ್ ಪಿಕಪ್ಗೆ ಹೋಗಿದ್ದೀನಿ. 15 ನಿಮಿಷ ಪಿಕಪ್ಗೆ ಹೋಗಿ ಬರೀ 2 ಕಿಲೋಮೀಟರ್ 3 ಕಿಲೋಮೀಟರ್ ಹೊಡೆದು ರಾಪಿಡೋದಲ್ಲಿ 203 ಟ್ರಿಪ್ ಮಾಡಿದೀನಿ. ನೋಡ ಪೀಕ್ ಅವರ್ ಅಲ್ಲಿ ಬೆಳಗ್ಗೆ ಸಾಯಂಕಾಲ ನೀನ್ 10 ಕಿಲೋಮೀಟರ್ ಡ್ರಾಪ್ ಮಾಡೋದಕ್ಕೆ 1.5 ಅವರ್ ಬೇಕು. ಹೌದಣ್ಣ, 10 ಕಿಲೋಮೀಟರ್, ಕೇವಲ 10 ಕಿಲೋಮೀಟರ್ ಡ್ರಾಪ್ ಮಾಡೋದಕ್ಕೆ 1.5 ಅವರ್ ಬೇಕು. ಅದೇ ಟ್ರಾಫಿಕ್ ಇಲ್ಲದಿರೋ ಟೈಮಲ್ಲಿ ನಾವು ಡ್ರಾಪ್ ಮಾಡ್ತೀವಿ 10 ಕಿಲೋಮೀಟರ್ನ ಅಂದ್ರೆ ಕರೆಕ್ಟ್ 20 ನಿಮಿಷ ಸಾಕು. ಹೌದಣ್ಣ, ನಿಜ. ಬೆಂಗಳೂರು ಜೀವನ ಇರೋದೇ ಎಷ್ಟು? ನಾನ್ ಪೀಕ್ ಅಂದ್ರೆ ಟ್ರಾಫಿಕ್ ಇಲ್ಲ ಅಂದ್ರೆ 20 ನಿಮಿಷ 10 ಕಿಲೋಮೀಟರ್ಗೆ. ಅದೇ ಟ್ರಾಫಿಕ್ ಐತೆ ಅಂದ್ರೆ 1.5 ಅವರ್ ಹಿಡಿತದ ಒಂದೊಂದ್ಸರಿ. ಹಿಂಗಿದ್ಮೇಲೆ ನಮಗೂ ಎಲ್ಲ ಅರ್ಥ ಆಗ್ತದೆ. ಅದಕ್ಕೋಸ್ಕರನೇ ಬಿಟ್ಟು ಬರ್ರಿ, ಇದರಿಂದ ಆಚೆಗೆ ಬರ್ರಿ ಅಂದ್ರೆ ಈ ಮಾಡ್ರಿ ಡ್ಯೂಟಿನ ಅದ್ರಲ್ಲೇ ಅಪ್ರೋಚ್ ಮಾಡ್ಬೇಕು. ಈಗ ಹೆಂಗೆ, ಈಗ ವಿದ್ಯಾರಣ್ಯಪುರ ನಿಮ್ ಮನೆ ಅಂತ ಅನ್ಕೊಳ್ಳಿ, ಓಲಾನೋ ಊಬರೋ ರ್ಯಾಪಿಡೋದೆಲ್ಲ ಬುಕಿಂಗ್ ಬಿತ್ತು. ಅವ್ರಿಗೆ ಮೀಟರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಸರ್ ನೋಡಿ, ಇದನ್ನ ನಿಮ್ಗೆ ಆಗ್ ಬಳಸ್ತೀವಿ, ಸುಮ್ನೆ ನೀವೇ ದುಡ್ಡು ಕೊಡ್ಬೇಡಿ ಮೀಟರ್ದು, ಓಲಾ ಊಬರ್ದೆ ಕೊಟ್ಕೊಳ್ಳಿ, ಸುಮ್ನೆ ನೋಡಿ ಇದ್ರದೊಂದು ಹೆಂಗಿದೆ ಅನ್ನೋದನ್ನ ತೋರ್ಸ್ಕೊಡ್ಬೇಕು. ಅವಾಗ ಅವ್ನ ಅದನ್ನ ನೋಡಿದಾಗ ಹೌದಲ್ರಿ ಚೆನ್ನಾಗಿದೆಯಲ್ರಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಕಸ್ಟಮರ್ ಡೇಟಾ ಈ ಸಂಸ್ಥೆಗೆ ಹೋಗುತ್ತೆ, ಮತ್ತೆ ನಿಮ್ನು ಕೂಡ ಡೈರೆಕ್ಟ್ ಮಾಡ್ಕೊಂತಾರೆ. ಆಮೇಲೆ ಏನೇ ಇದ್ರು ನಿನ್ಗೆ ಫೋನ್ ಮಾಡ್ಬೋದೇನಪ್ಪ, ಬರ್ತೇನಪ್ಪ ಅಂತಾರೆ. ಆಯ್ತು ಸರ್, ಲೋಕಲ್ ಸಿಟಿ ಆದ್ರೆ ನಾನು ಮೀಟರ್ ಸರ್ವಿಸ್ ಕೊಡ್ತೀನಿ, ಔಟ್ ಸ್ಟೇಷನ್ ಆದ್ರೆ ಮಾಮೂಲಿ ಏನಿದೆ ಟ್ರಾವೆಲ್ಸ್ ರೇಟ್ ಆ ರೇಟ್ ಕೊಡಿ ಸರ್ ಅಂದ್ರೆ, ಯಾವ್ದೋ 1-2-3 ಟ್ರಿಪ್ ಅವ್ರದೇ ಹೊಡೆದ್ರಿ ಅಂದ್ರೆ ಅವ್ರು ನಿಮ್ ಒಂಥರ ರಿಲೇಷನ್ ತರ ಆಗ್ಬಿಡ್ತಾರೆ. ಎಲ್ಲಾರು ಹೋಗ್ಬೇಕು ಅಂದ್ರೆ ಗುರು ನೀನೇ ಬಾ ಗುರು ಅಂತ ಫೋನ್ ಹೊಡಿತಾರೆ. ಈ ಪ್ರವೃತ್ತಿನ ಉಳಿಸ್ಕೊಂಡ್ರೆ ಮಾತ್ರ ನೀವು ಉಳಿಯೋದಕ್ ಸಾಧ್ಯ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಯ್ತಮ್ಮ. ಇಲ್ಲಣ್ಣ, ಈಗ ನಾನು ಇನ್ನೊಂದ್ 4-5 ದಿವಸ ಅಣ್ಣ ಬರ್ತೀನಿ. ನೀನೇ ಅಂತಲ್ಲ ಬ್ರದರ್, ಎಲ್ಲಾ ಕ್ಯಾಬ್ ಡ್ರೈವರ್ಗಳು ಬದ್ಲಾಗ್ಬೇಕು. ಹೌದಣ್ಣ, ಸರಿ ಆಯ್ತು, ಹೋಗ್ ನೋಡ್ ವಿಚಾರಿಸಿ ಅವ್ನ ಏನ್ ಹೇಳ್ತಾನೆ ಕೇಳ್ಬಿಟ್ಟು ನಮ್ಗೆ ಹೇಳಿ. ಇಷ್ಟೇ ನಾನ್ ಹೇಳೋದ್ ಇಷ್ಟ. ಅವ್ನ ಏನು ಮಾಡ್ಕೊಳಕ್ ಆಗಲ್ಲ, ಅವನ್ನೇ ಅಂತಲ್ಲ ಯಾವನ್ ಏನು ಮಾಡ್ಕೊಳಕ್ ಆಗಲ್ಲ. ಎಲ್ಲ ರಾಜಕಾರಣಿಗಳು ಸಪೋರ್ಟ್ ಐತೆ. ಸುಮ್ನೆ ಏನೋ ಬಿಲ್ಡಪ್ ಯಾವನೋ ಬಂದೆ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅನ್ಬೋದು. ಆ 1 ದಿನಕ್ಕೆ ಹಾರಾಡ್ತಾನೆ, 2ನೇ ದಿನಕ್ಕೆ ಹಾರಾಡ್ತಾನೆ, 3ನೇ ದಿನಕ್ಕೆ ಅವನು ಸುಮ್ನೆ ಆಗ್ಬಿಟ್ಟು ಆಯ್ತು ಅವ್ರ ಹಂಗೆ ಹಿಂಗೆ ಅನ್ಬಿಟ್ಟು ಹಾಗೆ ಹಾರಿಸ್ತಾನೆ ಅಷ್ಟೇ. ಯಾವನ್ ಕೈಲಿ ಏನು ಕಿತ್ತು ಗುಡ್ಡೆ ಹಾಕಕ್ ಆಗಲ್ಲ, ಅದು ನಂಗೆ ಸರಿ ಚೆನ್ನಾಗ್ ಗೊತ್ತು. ಏನ್ ಗುಡ್ಡೆ ಹಾಕ್ಬೇಕೋ ಆ ಕೆಲಸನ ಯಾರು ಮಾಡಕ್ ರೆಡಿ ಇಲ್ಲ. ಹೌದಣ್ಣ. ಸರಿನಪ್ಪ, ಆಯ್ತು. ಸರಿ.